ಮಲೆನಾಡಿನಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ತೀವ್ರಗೊಂಡಿದೆ. ಒಬ್ಬ ನಕ್ಸಲ್ ನಾಯಕನನ್ನು ಹೊಡೆದು ಉರುಳಿಸಿದ ಮೇಲೆ ಯಾರ್ಯಾರು ಪರಾರಿಯಾಗಿದ್ದಾರೆ ಅವ್ರನ್ನ ಹುಡುಕುವಂಥ ಪ್ರಯತ್ನ, ಹೀಗಾಗಿ ಕೂಂಬಿಂಗ್ ನಡೀತಾ ಇದೆ. ಕೂಂಬಿಂಗ್ ಅಂದರೆ ಒಂದು ಕಡೆಯಿಂದ ಶೋಧಿಸ್ತಾ ಬರೋದು. ಮುಂಡಗಾರು ಲತಾ ಟೀಮ್, ಉಡುಪಿಯಲ್ಲಿ ಸುಂದರಿ ಟೀಮ್, ಇವರ ಹುಡುಕಾಟಕ್ಕಾಗಿ ಕೂಂಬಿಂಗ್ ನಡೀತಾ ಇದೆ. ಪಶ್ಚಿಮ ಘಟ್ಟದ ಕಾಡು ಅಂತಂದ್ರೆ ಅದು ದಟ್ಟ ಕಾಡುಗಳು, ನಿಮಗೆ ಗೊತ್ತಿದೆ. ಒಳಗಡೆ ಹೋದರೆ ಹೊರಗಡೆ ಬರೋಕ್ಕೆ ಪರದಾಡಬೇಕು. ಅಂಥ ಕಡೆಗೆ ಕೂಂಬಿಂಗ್ ಕಾರ್ಯಾಚರಣೆ ಇದೆಯಲ್ಲ, ಸಾಮಾನ್ಯ ಸಂಗತಿ ಅಲ್ಲ. ಲತಾ ನೇತೃತ್ವದ ತುಂಗಾ ಟೀಮ್ ಇಲ್ಲೇ ಅಡಗಿರುವಂಥ ಶಂಕೆ ಇದೆ. ವಿಕ್ರಮ್ ಗೌಡನ ಎನ್ಕೌಂಟರ್ ಆದ ಸಂದರ್ಭದಲ್ಲಿ ಇವರು ಒಳಗಡೆಗೆ ಎಸ್ಕೇಪ್ ಆಗಿದ್ರು, ಕಾಡಿನ ಒಳಗಡೆ ಸೇರ್ಕೊಂಡಿದ್ದಾರೆ. ಅವರಿಗಾಗಿ ತೀವ್ರ ತಲಾಶ್ ನಡೀತಾ ಇದೆ. ವಿಕ್ರಮ್ ಜೊತೆಗಿದ್ದಂಥ ಸುಂದರಿ, ವನಜಾಕ್ಷಿ ಇವರೆಲ್ಲರನ್ನು ಹುಡುಕುವಂಥ ಪ್ರಯತ್ನ. 20 ಸಿಬ್ಬಂದಿ ಇರುವಂಥ ಟೀಮ್ ನಕ್ಸಲ್ ಕೂಂಬಿಂಗ್ ಕಾರ್ಯಾಚರಣೆ ಈಗ ಸಾಗ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ ಮುಂಡಗಾರ ಲತಾಗೆ ಶೋಧ ಕಾರ್ಯಾಚರಣೆ ಆದರೆ, ಇನ್ನೊಂದು ಕಡೆಗೆ ಸುಂದರಿ ಮತ್ತು ಟೀಮ್ನ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಉಡುಪಿನಲ್ಲಿ ಸುಂದರಿ ಟೀಮ್ಗೋಸ್ಕರ ಕೂಂಬಿಂಗ್ ನಡೀತಾ ಇದೆ. ಅರಣ್ಯದಲ್ಲಿನೇ ಈಕೆ ಅಡಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಯಾಕಂದರೆ ಫೈರಿಂಗ್ ಆದ ತಕ್ಷಣ ಅವರು ಓಡಿ ಹೋಗಿದ್ದು ಕಾಡಿನ ಒಳಗಡೆನೇ. ನಾವು ತೋರಿಸ್ತಾ ಇದ್ದೀವಿ ಕೂಂಬಿಂಗ್ ಕಾರ್ಯಾಚರಣೆ. 20 ಜನರ ಟೀಮ್ ಕೂಂಬಿಂಗ್ ಅಂದರೆ ಒಂದು ಕಡೆಯಿಂದ ಶೋಧ ಮಾಡ್ತಾ ಬರ್ತಾರೆ, ಹುಡುಕ್ತಾ ಬರ್ತಾರೆ. ಏನು ತಮಾಷೆ ಸಂಗತಿನಾ? ಒಂದು ಮನೆಯಲ್ಲಿ ಒಂದು ಇಲಿ ಹೊಕ್ಕೊಂಡ್ರೆ ಅವ್ರು ಹುಡುಕೋದು ಕಷ್ಟ. ಅಂಥದ್ರಲ್ಲಿ ದಟ್ಟ ಕಾಡಿನಲ್ಲಿ, ಆಮೇಲೆ ಈ ಕಾಡಲ್ಲಿದ್ದು ಪಳಗಿಬಿಟ್ಟಿರ್ತಾರೆ ಇವರು, ಕಾಡಿನ ಜೀವನಕ್ಕೆ ಹೊಂದ್ಕೊಂಡ್ಬಿಟ್ಟಿರ್ತಾರೆ ಇವರು. ಬನ್ನಿ, ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಅಶ್ವೇತ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಶ್ವೇತ್, ಭಾಳ ಗಮನಿಸಬೇಕಾದಂಥ ಸಂಗತಿ, ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ, ಮನೆಯಲ್ಲಿ ಯಾವುದಾದ್ರೂ ಇಲಿನೋ ಬೆಕ್ಕೋ ಓಡಾಡಿದ್ರು ಹಿಡಿಯೋಕ್ಕಾಗಲ್ಲ ಅಂತ ಸ್ಥಿತಿ. ಅಂಥದ್ರಲ್ಲಿ ಇಂಥ ದಟ್ಟಾರಣ್ಯದಲ್ಲಿ ಹುಡುಕುವಂಥದ್ದು ಸಾಮಾನ್ಯ ಸಂಗತಿ ಅಲ್ಲ. ನಂಬರ್ 1. ನಂಬರ್ 2, ಇವರು ಈ ಕಾಡಿನ ಈ ಸ್ಥಿತಿಗತಿಗಳಿಗೆ ಅಕ್ಲಮಟೈಸ್ ಆಗಿಬಿಟ್ಟಿರ್ತಾರೆ. ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅವ್ರಿಗೆ, ಎಲ್ಲಿ ಬಂದರೆ ಹೆಂಗೆ ಹೋಗಬೇಕು, ಏನು ಎತ್ತ ಅಂತ. ಈ ಬೇರೆ ಟೀಮ್ ಒಳಗಡೆ ನುಗ್ಗುತ್ತಲ್ಲ, ಆ ಟೀಮ್ಗಿಂತ ಇವರು ತುಂಬ ಚೆನ್ನಾಗಿ ಕಾಡನ್ನು ಅರ್ಥೈಸ್ಕೊಂಡಿರ್ತಾರೆ, ಕಾಡನ್ನು ಅಧ್ಯಯನ ಮಾಡಿರ್ತಾರೆ, ಅಲ್ಲಿನ ಬದುಕಿಗೆ ಹೊಂದ್ಕೊಂಡ್ಬಿಟ್ಟಿರ್ತಾರೆ. ಇಂಥವ್ರನ್ನ ಹುಡುಕುವಂಥದ್ದು ಸಾಮಾನ್ಯ ಸಂಗತಿಯಲ್ಲ. ಎಷ್ಟು ಜನ ಈ ಕೂಂಬಿಂಗ್ ಕಾರ್ಯಾಚರಣೆಯಲ್ಲಿದ್ದಾರೆ, ಎಲ್ಲೆಲ್ಲಿ ಹುಡುಕಾಟ ನಡೀತಾ ಇದೆ, ಆ ಹುಡುಕಾಟದ ಬಗೆ ಯಾವ ರೀತಿ ಇದೆ ಅಶ್ವಥ್? ಖಂಡಿತವಾಗ್ಲೂ ರಂಗನಾಥ್, ಚಿಕ್ಕಮಗಳೂರು ಮತ್ತು ಉಡುಪಿಯ ಪಶ್ಚಿಮ ಘಟ್ಟ ಸಾಲಿನಲ್ಲಿ 20ಕ್ಕೂ ಅಧಿಕ ANF ತಂಡಗಳು 2 ನಕ್ಸಲ್ ತಂಡಕ್ಕಾಗಿ ಈಗ ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು. ಕೊಪ್ಪ ಮತ್ತು ಶೃಂಗೇರಿ ಕಳಸಾ ಭಾಗದಲ್ಲಿ ಏನು ಮುಂಡಗಾರು ಲತಾ ನೇತೃತ್ವದ ತುಂಗಾ ತಂಡಕ್ಕಾಗಿ ಶೋಧ ಕಾರ್ಯ ನಡೀತಾ ಇದ್ದರೆ, ಉಡುಪಿ ಜಿಲ್ಲೆಯ ಹೆಬ್ರಿ ಭಾಗದಲ್ಲಿ ಏನು ವಿಕ್ರಮ್ ಗೌಡ ಈಗ ಹತನಾಗಿರುವಂಥದ್ದು, ಅವರ ಜೊತೆ ಇದ್ದಂತಹ ಇನ್ನುಳಿದ 3 ನಕ್ಸಲರಿಗಾಗಿ ಹೆಬ್ರಿ ಸುತ್ತಮುತ್ತಲ ದಟ್ಟ ಅರಣ್ಯದಲ್ಲಿ ಈಗ ಶೋಧ ಕಾರ್ಯವನ್ನು ನಡೆಸ್ತಾ ಇರುವಂಥದ್ದು. ಈ ಒಂದು ANF ಸಿಬ್ಬಂದಿಗಳಿಗೆ ಕೈಗಾರಿಕಾ ಭದ್ರತಾ ಪಡೆಯು ಕೂಡ ಒಂದು ಸಾಥನ್ನು ನೀಡ್ತಾ ಇರುವಂಥದ್ದು. ANF ಮತ್ತು ಕೈಗಾರಿಕಾ ಭದ್ರತಾ ಪಡೆಯ 20ಕ್ಕೂ ಅಧಿಕ ತಂಡಗಳು ಈಗ ಶೋಧ ಕಾರ್ಯವನ್ನು ನಡೆಸ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ದಟ್ಟ ಕಾಡುಗಳ ಬಗ್ಗೆ ಈ ನಕ್ಸಲ್ಲರು ತುಂಬ ಚೆನ್ನಾಗಿ ಅರ್ಥವನ್ನು ಮಾಡಿಕೊಂಡಿರುವಂಥದ್ದು. ದಟ್ಟ ಕಾಡಿನ ನಡುವೆ ಕೂಂಬಿಂಗ್ ಕಾರ್ಯಾಚರಣೆಯನ್ನು ನಡೆಸಲಿಕ್ಕೆ ANF ಸಿಬ್ಬಂದಿಗಳಿಗೂ ಕೂಡ ಕಷ್ಟ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ದಟ್ಟ ಕಾಡಾಗಿರೋದ್ರಿಂದ ಆ ಒಂದು ಕಾಡಿನ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನು ನಕ್ಸಲ್ಲರು ತಿಳ್ಕೊಂಡಿರುವಂಥದ್ದು. ಯಾವ ಜಾಗದಲ್ಲಿ ANF ಸಿಬ್ಬಂದಿಗಳು ಮುಖಾಮುಖಿ ಆದರೆ ಯಾವ ರೀತಿ ತಪ್ಪಿಸ್ಕೊಳ್ಬೇಕು ಎಂಬುದು ಕೂಡ ಅವರು ಕರಗತವನ್ನು ಮಾಡಿಕೊಂಡಿರುವಂಥದ್ದು ರಂಗನಾಥ್. ಹಾಗಾಗಿ ಸಾಕಷ್ಟು ಶೋಧ ಕಾರ್ಯವನ್ನು ಕೂಡ ANF ನಡೆಸ್ತಾ ಇರುವಂಥದ್ದು. ಈಗ ಆಲ್ರೆಡಿ ಹೆಬ್ರಿಯ ದಟ್ಟ ಕಾಡಿನ ನಡುವೆ ಏನು ವನಜಾಕ್ಷಿ ಮತ್ತು ಸುಂದರಿ ಸೇರಿದಂತೆ 3 ನಕ್ಸಲರು ಅಡಗಿರುವ ಶಂಕೆ ವ್ಯಕ್ತವಾಗ್ತದೆ. ಇನ್ನೊಂದು ಕಡೆ ಕೊಪ್ಪದ ದಟ್ಟ ಕಾಡಾಗಿರುವಂತಹ ಕಡೆಗುಂಡಿ ಮತ್ತು ಎಡೆಗುಂಡಿಯ ಸುತ್ತಮುತ್ತಲ ಅರಣ್ಯ ವ್ಯಾಪ್ತಿ ಏನಿದೆ, ಈ ಒಂದು ವ್ಯಾಪ್ತಿಯಲ್ಲಿ ಮುಂಡಗಾರು ಲತಾ ನೇತೃತ್ವದ 8 ಜನ ನಕ್ಸಲರ ತುಂಗಾ ತಂಡ ಏನಿದೆ ಅದು ಅಡಗಿರೋದು ಕನ್ಫರ್ಮ್ ಕೂಡ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಮತ್ತು ANFನ ಸಿಬ್ಬಂದಿಗಳು ಸಾಕಷ್ಟು ಒಂದು ಶೋಧ ಕಾರ್ಯವನ್ನು ನಡೆಸ್ತಾ ಇರುವಂಥದ್ದು. ಯಾವುದೇ ಕ್ಷಣದಲ್ಲೂ ANF ಸಿಬ್ಬಂದಿಗಳಿಗೆ ನಕ್ಸಲ್ಲರು ಮುಖಾಮುಖಿ ಆಗುವ ಸಾಧ್ಯತೆ ಕೂಡ ದಟ್ಟವಾಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಕೇರಳದಿಂದ ಇದೇ ಪಶ್ಚಿಮ ಘಟ್ಟ ಸಾಲೇನಿದೆ, ಕೇರಳದಿಂದ ಆರಂಭವಾಗಿ ಆಗುವಂತಹ ಪಶ್ಚಿಮ ಘಟ್ಟ ಸಾಲೇನಿದೆ, ಈ ಸಾಲಿನ ಮುಖಾಂತರವೇ ಇವರು ಕರ್ನಾಟಕಕ್ಕೆ ಬಂದಿರುವಂಥದ್ದು. ಪ್ರಮುಖವಾಗಿ ರಂಗನಾಥ್, ಇವರು ಕೇರಳದಿಂದ ಏನು ಕರ್ನಾಟಕದ ಚಿಕ್ಕಮಗಳೂರಿನ ಪಶ್ಚಿಮ ಘಟ್ಟ ಸಾಲಿಗೆ ಬಂದಿದ್ದಾರೆ. ಕೇವಲ ಇವರು
ಕರ್ನಾಟಕದ ನಕ್ಸಲರು ಮಾತ್ರ ಬಂದಿದ್ದಾರಾ ಅಥವಾ ಕೇರಳ ಮತ್ತು ತಮಿಳುನಾಡಿನಲ್ಲೂ ಕೂಡ ಪೊಲೀಸರು ತೀವ್ರ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಸಾಲು ಸಾಲು ಎನ್ಕೌಂಟರ್ಗಳು ಕೂಡ ನಡೀತಾ ಇದೆ. ಅವರ ಜೊತೆ ಕೇರಳ ಮತ್ತು ತಮಿಳುನಾಡಿನ ಒಂದಷ್ಟು ನಕ್ಸಲರು ಕೂಡ ಕರ್ನಾಟಕದ ಕಡೆ ಬಂದಿರುವ ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು. ಬಂದಿರುವಂತಹ ಕೇರಳ ಮತ್ತು ತಮಿಳುನಾಡಿನ ನಕ್ಸಲರು ಯಾರು, ಅವರ ಗುರುತುಗಳು ಇಲ್ಲಿನ ಪೊಲೀಸರು ಮತ್ತು ANFಗೆ ಗೊತ್ತಿಲ್ಲದ ಕಾರಣವಾಗಿ ಈಗ ಕೇರಳ ಮತ್ತು ತಮಿಳುನಾಡಿನ ಪೊಲೀಸರ ಮೊರೆಯನ್ನು ಕೂಡ ಹೋಗಿರುವಂಥದ್ದು. ಸಂಪೂರ್ಣವಾಗಿ ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಕೇರಳದ ಥಂಡರ್ ಬೋಲ್ಟ್ ಮತ್ತು ತಮಿಳುನಾಡಿನ ಪೊಲೀಸರ ಕಾರ್ಯಾಚರಣೆಯಲ್ಲಿ ಸಾಕಷ್ಟು ಜನ ನಕ್ಸಲರು ಹತ್ರ ಆಗಿದ್ದಾರೆ. ಇನ್ನೂ ಕೆಲವರು ಶರಣಾಗತಿಯನ್ನು ಕೂಡ ಆಗಿದ್ದಾರೆ. ಇನ್ನುಳಿದ ನಕ್ಸಲರ ಮಾಹಿತಿಯನ್ನ ಪಡೆದು ಅವರು ಕೂಡ ಈ ಭಾಗದಲ್ಲಿ ಆಕ್ಟಿವ್ ಆಗಿದ್ದಾರಾ ಅಥವಾ ಯಾವುದಾದರೂ ಪ್ರದೇಶಗಳಲ್ಲಿ ಕೆಲಸದ ರೀತಿಯಲ್ಲಿ ಸೇರ್ಕೊಂಡಿದ್ದಾರಾ ಎಂಬ ನಿಟ್ಟಿನಲ್ಲೂ ಕೂಡ ಈಗ ತನಿಖೆ ಕೂಡ ಆರಂಭವಾಗಿರುವಂಥದ್ದು. ರಂಗನಾಥ್, ಎಸ್, ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. ಇನ್ನಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಇದೆಲ್ಲದರ ಜೊತೆಗೆ ಏನು ಅಂತಂದರೆ ಮರಣೋತ್ತರ ಪರೀಕ್ಷೆ ಮುಕ್ತಾಯಗೊಂಡಿದೆ ವಿಕ್ರಮ್ ಗೌಡಂದು. ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿರೋದ್ರಿಂದ ಆತನ ದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸ್ತಾರೆ. ಇವತ್ತು ಬೆಳಗಿನ ಜಾವ 5 ಗಂಟೆಗೆ ಮರಣೋತ್ತರ ಪರೀಕ್ಷೆ ಶುರುವಾಯಿತು. ನ್ಯಾಯಾಧೀಶರ ಸಮ್ಮುಖದಲ್ಲಿ ಮರಣೋತ್ತರ ಪರೀಕ್ಷೆ ಆಯಿತು. ಮಣಿಪಾಲ್ ಆಸ್ಪತ್ರೆಯ ಶವಾಗಾರದಲ್ಲಿ ಮೃತದೇಹವನ್ನು ಇಡಲಾಗಿದೆ. ಅವರ ಕುಟುಂಬಕ್ಕೆ ಆತನ ಮೃತದೇಹವನ್ನು ಹಸ್ತಾಂತರಿಸಲಾಗುತ್ತೆ. ನೋಡಿ, 20 ವರ್ಷಗಳಿಂದ ಕಾಡೇ ಈತನ ಜೀವನ ಆಗಿತ್ತು. ಗಮನಿಸಬೇಕಾದಂಥ ಸಂಗತಿ. ನಕ್ಸಲ್ ನಾಯಕ ವಿಕ್ರಮ್ ಗೌಡ, ಆತನ ಭಾವಚಿತ್ರವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಸುಮಾರು 20 ಕೇಸ್ಗಳಲ್ಲಿ ಈತ ಬೇಕಾದವನಾಗಿದ್ದ. 20 ಕೇಸ್ಗಳಲ್ಲಿ. ಈ ನಡುವೆ ಈ ಗೌರಿ ಲಂಕೇಶ್ ಅಂತವರು ಈ ನಕ್ಸಲರನ್ನ ಮುಖ್ಯವಾಹಿನಿ ತರಕ್ಕೆ ಪ್ರಯತ್ನ ಪಟ್ಟರಲ್ಲ, ಅವರ ವಿರುದ್ಧ ಈತ ಪ್ಯಾಂಪ್ಲೆಟ್ಗಳನ್ನು ಹಂಚಿದ್ದ. ಹೇಗಾಯಿತು ಈತನ ಎನ್ಕೌಂಟರ್? AK-47 ಬಂದೂಕಿನಿಂದ 3 ಸುತ್ತು ಫೈರಿಂಗ್ ಆಗಿದೆ. ವಿಕ್ರಮನ ಪಕ್ಕೆಲುಬಿಗೆ 2 ಗುಂಡು, ತೊಡೆಗೆ 1 ಗುಂಡು ನಾಟಿದೆ. ಗುಂಡು ಹೋದಂಥ ಸಂದರ್ಭದಲ್ಲಿ ಛಿದ್ರ ಆಗಿಬಿಡುತ್ತೆ ಆ ಭಾಗ. ಸ್ಥಳದಲ್ಲಿನೇ ಕುಸಿದು ಬಿದ್ದು ಮೃತಪಟ್ಟ ವಿಕ್ರಮ್ ಗೌಡ. ಎನ್ಕೌಂಟರ್ನ ಎಕ್ಸ್ಕ್ಲೂಸಿವ್ ವಿವರಗಳನ್ನು ಟಿವಿನ ನಿಮ್ಮ ಎದುರುಗಡೆ ಇಡ್ತಾ ಇದೆ. ಯಾವ ರೀತಿ ಎನ್ಕೌಂಟರ್ ಆಯಿತು ಅಂತ. ನಕ್ಸಲೀಯರದ್ದು ಏನೋ ಒಂದು ಅಂದಾಜಿರುತ್ತೆ. ಸೊ ಎಲ್ಲೆಲ್ಲಿ ಕಾಡಿನ ಅಂಚಿನಲ್ಲಿ ಮನೆಗಳಿರ್ತವೆ, ಕಾಡಿನ ಅಂಚಿನ ಮನೆಗಳಿದಾವಲ್ಲ, ಅವೇ ಒಂದು ಲೆಕ್ಕದಲ್ಲಿ ಅವ್ರಿಗೆ ಆಸರೆ. ನೀರು ಬೇಕು ಅಂದರೂ ಕೂಡ ಅವರೇ ಬೇಕು, ಆಹಾರ ಪದಾರ್ಥಗಳು ಬೇಕು ಅಂದರೂ ಕೂಡ ಅವರೇ ಬೇಕು, ಅಥವಾ ಏನಾದರೂ ಔಷಧ ಪದಾರ್ಥಗಳು ಬೇಕು ಅಂದರೂ ಕೂಡ ಅವರೇ ಬೇಕು. ಹಿಂಗೇನೇ ಕಾಡಿನ ಅಂಚಿನ ಮನೆಯೊಳಗಡೆಗೆ ಈತ ಬಂದ. ಅದರ ಟೀಮ್ ಜೊತೆಗೆ ಎಲ್ಲ ಒಂದು ಕಡೆ ಮಾಹಿತಿ ಕೈ ಕೊಟ್ಟಿತ್ತು ಅಂತ ಅನ್ಸುತ್ತೆ. ಇದೇ ಸಂದರ್ಭದಲ್ಲಿ ANF ಕಾಯ್ತಾ ಇತ್ತು, ಆಂಟಿ ನಕ್ಸಲ್ ಫೋರ್ಸ್ ಕಾಯ್ತಾ ಇತ್ತು. ಪಕ್ಕಾ ಪ್ಲಾನ್ ಮಾಡಿಕೊಂಡು ಇವರು ಮುಹೂರ್ತ ಫಿಕ್ಸ್ ಮಾಡಿದ್ರು ವಿಕ್ರಮ್ ಗೌಡನಿಗೆ. ಸೋಮವಾರ ಸಂಜೆ 6:30ಕ್ಕೆ ಈತ ಕಾಡಿನ ಅಂಚಿನ ಮನೆಗೆ ಬಂದಿದ್ದ. ಸುಧಾಕರ್ ಗೌಡ ಅನ್ನುವಂಥವ್ರ ಮನೆಗೆ ವಿಕ್ರಮ್ ಗೌಡ ಬಂದಿದ್ದು ದಿನಸಿ ಸಾಮಗ್ರಿಗಳನ್ನು ಪಡೆಯೋಕೆ, ಅಡುಗೆಗೆ ಬೇಕಾದಂಥ ಸಾಮಾನ ಸರಂಜಾಮಗಳನ್ನು ಪಡೆಯೋಕ್ಕೆ. ಆದರೆ ಸುಧಾಕರ್ ಕುಟುಂಬ 3 ದಿನದ ಹಿಂದೆ ಖಾಲಿಯಾಗಿತ್ತು. ಖಾಲಿ ಮಾಡ್ತಿದ್ರು. ANFನವರು ಈ ಕುಟುಂಬವನ್ನು ಖಾಲಿ ಮಾಡಿಸಿದ್ರು. ಇದು ಯಾವುದರ ಅರಿವು ಕೂಡ ಅವ್ರಿಗಿರಲಿಲ್ಲ, ಒಂದು ಸಣ್ಣ ಸುಳಿವು ಇರಲಿಲ್ಲ. ಹೀಗಾಗಿ ನೇರವಾಗಿ ಈತ ಬಂದಂಥವನು ತನ್ನ ಟೀಮ್ನ ಜೊತೆಗೆ, ಹೆಣ್ಣುಮಕ್ಕಳೇನಿದ್ರಲ್ಲ ಅವ್ರ ಜೊತೆಗೆ ನೇರವಾಗಿ ಈತ ಒಳಗಡೆ ಬಂದರು. ಬಂದಂಥ ಸಂದರ್ಭದಲ್ಲಿ ತಕ್ಷಣಕ್ಕೆ ಗೊತ್ತಾಯಿತು, ಇದೇನು ಮನೆಯೆಲ್ಲ ಖಾಲಿ ಇರಂಗೆ ಕಾಣ್ತಾ ಇದೆಯಲ್ಲ, ಏನಿದು ಅಂತ. ಅಲ್ಲಿ ಎದುರುಗಡೆಗೆ ಇವ್ರನ್ನ ಬರಮಾಡ್ಕೊಂಡವ್ರೆ ANFನವರು. ನೋಡ್ತಿದ್ದಂಗೆ ಈತ ಹೊರಗಡೆ ಓಡ್ ಬಂದ. ಆದರೆ ಹೊರಗಡೆನೂ ಕೂಡ ANF ಟೀಮ್ ಕಾಯ್ತಾ ಇತ್ತು. ಮನೆಯ ಅಂಗಳದಲ್ಲೇ ವಿಕ್ರಮನನ್ನ ANF ಸುತ್ತುವರಿತು. ಶರಣಾಗು ಅಂತ ಹೇಳ್ತು. ಶರಣಾಗಲಿಲ್ಲ. ನಾಡ ಬಂದೂಕಿನಿಂದ ದಾಳಿ ನಡೆಸಲಿಕ್ಕೆ ವಿಕ್ರಮ್ ಮುಂದಾದ. ಸತ್ತು ಹೋಗ್ತೀನಿ ನಾನು, ಆದರೆ ನಾನು ಯಾವುದೇ ಕಾರಣಕ್ಕೂ ಶರಣಾಗಲ್ಲ ಅಂದ. ANF ಫುಲ್ ಕವರ್ ಆಗಿತ್ತು. ಒಬ್ಬರಾದ ಮೇಲೆ ಒಬ್ಬರು ದಾಳಿ ಮಾಡೋಕ್ಕೆ ಶುರು ಮಾಡಿದರು. ಈ ಸಂದರ್ಭದಲ್ಲಿ ವಿಕ್ರಮ್ ಗೌಡನ ದೇಹಕ್ಕೆ ಹೊಕ್ಕಿದ್ದು 3 ಗುಂಡುಗಳು. ಮನೆಯ ಅಂಗಳದಲ್ಲೇ ಆತ ಕುಸಿದು ಬಿದ್ದ. ಅಲ್ಲೇ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಏನೇ ANF ಹೇಳಿದ್ರು ಕೂಡ ಆತ ಶರಣಾಗಲಿಲ್ಲ. ನನ್ನ ಜೀವ ಹೋದರೂ ಸರಿ, ನಾನು ಯಾವುದೇ ಕಾರಣಕ್ಕೂ ನಿಮಗೆ ಶರಣಾಗಲ್ಲ ಅಂತ. ನೋಡಿ, ಎಂಥ ಒಂದು ಮನೋಭಾವನೆ ನೋಡಿ. ಸಾಮಾನ್ಯ ಸಂಗತಿ ಅಲ್ಲ. ಒಂದು ವ್ಯವಸ್ಥೆಯ ವಿರುದ್ಧ ತಿರುಗಿ ಬಿದ್ದಂಥ ಸಂದರ್ಭದಲ್ಲಿ ನಾವು ಅವ್ರನ್ನ ನಕ್ಸಲೀಯರು ಅಂತ ಕರಿತೀವಿ. ಜೊತೆಗೆ ಪೊಲೀಸರು ಕೂಡ ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ಹುಡುಕಾಡ್ತಿರ್ತಾರೆ. ಸಿಕ್ಕಾಗ ಉಡಾಯಿಸಿಬಿಡ್ತಾರೆ. ಪ್ರಶ್ನೆ ಬೇರೆ. ಆದರೆ ಆ ಕಮಿಟ್ಮೆಂಟ್ ನೋಡಿ ಯಾವ ರೀತಿ ಇದೆ ಅಂತ.
ಮೆಚ್ಚುವಂಥ ಕಮಿಟ್ಮೆಂಟ್ ಅಲ್ಲ, ಒಪ್ಕೋತೀನಿ. ಯಾಕಂದರೆ ಒಂದು ವ್ಯವಸ್ಥೆಯ ಒಂದು ಭಾಗವಾಗಿ ನಾವು ಹೋಗಬೇಕು. ವ್ಯವಸ್ಥೆನಲ್ಲೇ ಲೋಪದೋಷಗಳನ್ನು ಎತ್ತಿ ಹಿಡಿಲಿಕ್ಕೆ ಅವಕಾಶಗಳಿದೆ. ಇದೆಲ್ಲದಕ್ಕಿಂತ ವಿರುದ್ಧವಾಗಿ ಅವರು ಗನ್ ಹಿಡಿದಿದ್ದಿದೆಯಲ್ಲ, ಅದು ತಪ್ಪು. ಆದರೆ ಶರಣಾಗಿ ಅಂದರೆ ಶರಣಾಗಲಿಲ್ಲ. 3-4 ಜನ ಬಂದೂಕಧಾರಿಗಳು ಬರ್ತಾ ಇದ್ರು. ನಾವು ಶರಣಾಗಿ ಅಂತ ಕೂಗಿದ್ವಿ, ಅವರು ಶರಣಾಗಲಿಲ್ಲ. ನಮ್ಮ ಕಡೆಗೇ ಅವರು ನಾಡ ಪಿಸ್ತೂಲಿಂದ ಫೈರಿಂಗ್ ಮಾಡಿದ್ರು. ಆತ್ಮರಕ್ಷಣೆಗೆ ಗುಂಡು ಹಾರಿಸಿದಾಗ ವಿಕ್ರಮ್ ಗೌಡ ಮೃತಪಟ್ಟ. ಇದು ಪೊಲೀಸರ ಹೇಳಿಕೆ. ಉಳಿದವರು ಗುಂಡು ಹಾರಿಸ್ತಾನೆ ತಪ್ಪಿಸ್ಕೊಂಡ್ರು, ಎಸ್ಕೇಪ್ ಆದರು. 9mm ಕಾರ್ಬೈನ್ ಗನ್ ಇತ್ತು ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಈಗ ಒಳಗಡೆ ಸೇರ್ಕೊಂಡಿರುವಂಥ ಕಾಡಿನ ಒಳಗಡೆಗೆ ಸೇರ್ಕೊಂಡಿರುವಂಥವರ ಹುಡುಕಾಟ ಈಗ ನಡೀತಾ ಇದೆ. ಕಾಡಿನೊಳಗಡೆ ಏನು ಸೇರ್ಕೊಂಡಿದ್ದಾರೆ ಅಂಥವ್ರಿಗೆ ತೀವ್ರ ಹುಡುಕಾಟ ನಡೀತಾ ಇದೆ. ಕೊಂಬಿಂಗ್ ಕಾರ್ಯಾಚರಣೆ ನಡೀತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನಕ್ಸಲೀಯರ ಸದ್ದಿರಲಿಲ್ಲ, ಆದರೆ ಈಗ ಮತ್ತೆ ಶುರುವಾಗಿದೆ. ಯಾವಾಗ ಕೇರಳದಲ್ಲಿ ಕಾರ್ಯಾಚರಣೆ ಚುರುಕಾಯ್ತಲ್ಲ, ಆ ಸಂದರ್ಭದಲ್ಲಿ 3 ತಿಂಗಳ ಹಿಂದೆ ಬಂದಿದ್ದರು. ಇನ್ನು ವಿಕ್ರಮ್ ಗೌಡರ ಜೀವನ ಹೇಗೆ? ಮದುವೆ ಆಗಿತ್ತ? ನಕ್ಸಲ್ ಚಳವಳಿಯ ನಡುವೆನೇ ವಿಕ್ರಮ್ ಪ್ರೇಮಕ್ಕೆ ಬಿದ್ದಿದ್ದ ಅಂತ. ನಕ್ಸಲೈಟ್ ಸುಂದರಿ, ನಕ್ಸಲ್ ನಾಯಕಿಯನ್ನ ವಿಕ್ರಮ್ ಗೌಡ ವಿವಾಹವಾಗಿದ್ದ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತವೆ. ಸುಂದರಿಯ ಮೊದಲ ಗಂಡ ದಿನಕರ್ ಕೂಡ ನಕ್ಸಲ್ ಸೇರಿದ ಬಳಿಕ ಈತ ಸುಂದರಿಯ ಮದುವೆ ಆಗಿದ್ದ ವಿಕ್ರಮ್ ಗೌಡ. ಆದರೆ ಆಕೆಯ ಗಂಡ ಪೊಲೀಸರ ಎನ್ಕೌಂಟರ್ಗೆ ಬಲಿಯಾಗಿದ್ದ. ಬಳಿಕ ವಿಕ್ರಮ್ ಗೌಡ ಮತ್ತು ಸುಂದರಿ ಮದುವೆಯಾಗಿದ್ರಂತೆ. ನಕ್ಸಲ್ ನಾಯಕರೇ ಸೇರಿಕೊಂಡು ಕಾಡಿನಲ್ಲೇ ಇಬ್ಬರಿಗೂ ಕೂಡ ಮದುವೆ ಮಾಡಿಸಿದ್ರು. ಹೋರಾಟದ ಭಾಗವಾಗಿ ಹೆಂಡತಿಯಿಂದ ದೂರ ಇದ್ದಂಥ ವ್ಯಕ್ತಿ. ನಾವು ನೋಡ್ತಾ ಇದ್ದೀವಿ, ಇದೇ ಸುಂದರಿ, ವಿಕ್ರಮ್ ಗೌಡನ ಪತ್ನಿ ಸುಂದರಿ ಕಾಡಿನ ಒಳಗಡೆಗೆ ಅಡಗಿರುವಂಥ ಶಂಕೆ ಇದೆ. ಹೀಗಾಗಿನೇ ANF ಕೊಂಬಿಂಗ್ ಕಾರ್ಯಾಚರಣೆ ಮಾಡ್ತಾ ಇದೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡ ಮತ್ತು ಸುಂದರಿ ಇಬ್ಬರು ಫೋಟೋವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ನಾವು ನೋಡ್ತಾ ಇದ್ದೀವಿ, ಆತನ ಹಿನ್ನೆಲೆಯನ್ನು ಕೂಡ ನಾವು ಹೇಳ್ತಾ ಇದ್ವಿ. ಆತನಿಗೆ ಪ್ರೇಮಾಂಕರ ಆಗಿದ್ದು, ಸುಂದರಿ ಜೊತೆಗೆ ಮದುವೆ ಆಗಿದ್ದು. ಆದರೆ ನೋಡಿ ಹೆಂಗಿದೆ ಸ್ಥಿತಿ ಅಂತಂದರೆ, ಒಂದು ಕಡೆಯಿಂದ ಒಂದು ಕಡೆಗೆ ನಿತ್ಯ ಅಲದಾಟ, ಇದೆಲ್ಲದರ ನಡುವೆನೇ ನಕ್ಸಲ್ ನಾಯಕರೆಲ್ಲ ಸೇರಿಕೊಂಡು ಅವನು ಮದುವೆ ಮಾಡಿದರು ಅನ್ನುವಂಥದ್ದು. ಆದರೆ ಈಗ ಆತ ಪೊಲೀಸರ ಗುಂಡಿಗೆ ಬಲಿಯಾಗಿದ್ದಾನೆ, ANF ಗುಂಡಿಗೆ ಬಲಿಯಾಗಿದ್ದಾನೆ. ಇನ್ನು ಉಳಿದಂಥವರ ಹುಡುಕಾಟ ನಡೀತಾ ಇದೆ. ಏನು ಈತನ ಹಿನ್ನೆಲೆ ಏನು? ಈತ ಎಲ್ಲಿಯವನು? ಯಾವ್ಯಾವ ಹೋರಾಟಗಳಲ್ಲಿ ಈತ ಪಾಲ್ಗೊಂಡಿದ್ದ? ಈತನ ಕಥಾನಕಗಳೇನು? ಪ್ರಜ್ವಲ್. ರಂಗನಾಥ್, ಈಗಾಗಲೇ ನಕ್ಸಲ್ ಎನ್ಕೌಂಟರ್ಗೆ ಗುರಿಯಾಗಿದ್ದಂಥ ನಕ್ಸಲ್ ಮುಖಂಡ ವಿಕ್ರಮ್ ಗೌಡನ ಹಿನ್ನೆಲೆಯನ್ನು ನೋಡ್ಕೊಳ್ಳೋದಾದರೆ, ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಕೂಡ್ಲುವಿನ ನಾಡ್ಪಾಲಿನ ನಿವಾಸಿಯಾಗಿರುವಂಥ ವಿಕ್ರಮ್ ಗೌಡ ಏನಿದ್ದಾನೆ, ಆ ಒಂದು ಪ್ರದೇಶದಲ್ಲಿ ಸುಮಾರು 20 ವರ್ಷಗಳ ಕಾಲ ಅಲ್ಲೇ ವಾಸವಾಗಿದ್ದ ಎಂಬ ಮಾಹಿತಿಯನ್ನು ಕೂಡ ಈಗ ಸ್ಥಳೀಯರು TV9ಗೆ ಹೇಳಿರುವಂಥದ್ದು. 4ನೇ ತರಗತಿಯವರೆಗೆ ಓದಿದ್ದಂಥ ವಿಕ್ರಮ್ ಗೌಡ ಶಿಕ್ಷಣವನ್ನು ಅರ್ಧದಲ್ಲೇ ಬ್ರೇಕ್ ಮಾಡ್ತಾನೆ. ಅದರ ಬಳಿಕ ಅಲ್ಲಿ ಮನೆ ಕೆಲಸ ಅಥವಾ ತೋಟದ ಕೆಲಸದಲ್ಲಿ ಅವನು ತೊಡಗಿಕೊಂಡಿದ್ದ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಅದರ ಬಳಿಕ ಹೆಬ್ರಿ ಭಾಗದಲ್ಲಿ ಒಂದು ಹೋಟೆಲ್ ಸಪ್ಲೈಯರ್ ಆಗಿ ಕೆಲಸವನ್ನ ನಿರ್ವಹಿಸಿದ್ದಂಥ ವಿಕ್ರಮ್ ಗೌಡ ಅದರ ಬಳಿಕ ಮುಂಬೈಗೆ ಹೋಗ್ತಾನೆ. ಮುಂಬೈಯಲ್ಲಿ ಹೋಟೆಲ್ ಉದ್ಯೋಗ ಅಂತ ಹೋಗ್ತಾನೆ. ಅದರ ಹೋಟೆಲ್ ಉದ್ಯೋಗಕ್ಕೆ ಮಾತ್ರ ಹೋಗಿದ್ನ ಅಥವಾ ನಕ್ಸಲ್ ಚಟುವಟಿಕೆ ಅಥವಾ ಕ್ಯಾಂಪ್ಗಳಲ್ಲಿ ಭಾಗವಹಿಸಿದ್ನ ಎಂಬುದರ ಬಗ್ಗೆ ಯಾರಿಗೂ ಕೂಡ ಖಚಿತ ಮಾಹಿತಿ ಇಲ್ಲ. ಸುಮಾರು 7 ವರ್ಷಗಳ ಕಾಲ ಮುಂಬೈನಲ್ಲಿ ಹೋಟೆಲ್ ಕೆಲಸದಲ್ಲಿ ತೊಡಗಿಕೊಂಡಂಥ ವಿಕ್ರಮ್ ಗೌಡ ಅದರ ಬಳಿಕ ಮರಳಿ ಮತ್ತೆ ಕೂಡ್ಲುವಿನ ನಾಡ್ಪಾಲಿಗೆ ಬರ್ತಾನೆ. ಅಲ್ಲಿ ಮತ್ತೆ ತೋಟಗ ಕೆಲಸದಲ್ಲಿ ತೊಡಗಿಕೊಳ್ತಾನೆ. ಮತ್ತೆ ಹೋಟೆಲ್ ಉದ್ಯಮಕ್ಕೆ
ಸ್ಥಳಕ್ಕೆ ಅವನು ವಾಪಸ್ಸು ಹೋಗುವುದಿಲ್ಲ. ಬದಲಾಗಿ ಅಲ್ಲೇ ಮನೆ ಹತ್ತಿರದಲ್ಲಿರುವಂತಹ ತೋಟದ ಉದ್ಯೋಗದಲ್ಲಿ ತೊಡಗಿಕೊಂಡು ಕಾರ್ಮಿಕ ನಾಯಕನಾಗಿ ಅಲ್ಲಿ ಗುರುತಿಸಿಕೊಳ್ತಾನೆ, ಕಾರ್ಮಿಕ ಹೋರಾಟದಲ್ಲಿ ಭಾಗಿಯಾಗ್ತಾನೆ. ಅದರ ಬಳಿಕ ಕುದುರೆಮುಖ ವನ್ಯಜೀವಿ ಹೋರಾಟದ ಸಂದರ್ಭದಲ್ಲಿ ಕೂಡ ಈ ಭಾಗ ಅಂದ್ರೆ ಕೂಡ್ಲು ಭಾಗ ಮತ್ತು ಹೆಬ್ರಿ ಭಾಗದ ನಾಯಕತ್ವವನ್ನು ಕೂಡ ಇದೇ ವಿಕ್ರಮ್ ಗೌಡ ಒಂದು ವಹಿಸಿಕೊಳ್ತಾನೆ. ಆ ಒಂದು ಸಂದರ್ಭದಲ್ಲಿ ಎಲ್ಲರ ಕೆಂಗಣ್ಣಿಗೂ ಕೂಡ ಈತ ವಿಕ್ರಮ್ ಗೌಡ ಗುರಿ ಆಗ್ತಾನೆ. ಅದರ ಬಳಿಕ ಸಾಕೇತ ರಾಜನ್ ಏನಿದ್ದಾನೆ ಅವನ ಒಂದು ಪ್ರಭಾವಕ್ಕೆ ಒಳಗಾಗಿ ನಕ್ಸಲ್ ಚಟುವಟಿಕೆಗಳಲ್ಲಿ ಅಂದ್ರೆ ಹೆಬ್ರಿಯಲ್ಲಿ ನಡೆಯುತ್ತಿರುವಂತಹ ನಕ್ಸಲ್ ಚಟುವಟಿಕೆಗಳಲ್ಲಿ ಕೂಡ ಭಾಗಿಯಾಗಿದ್ದ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಸಾಕೇತ್ ರಾಜನ್ ಏನಿದ್ದಾನೆ ಅದರ ಶಿಷ್ಯನಾಗಿ ಇವನು ಗುರುತಿಸಿಕೊಂಡಿದ್ದ. ಎಲ್ಲ ಕ್ಯಾಂಪ್ಗಳಲ್ಲಿ ಕೂಡ ಸಾಕೇತ್ ರಾಜನ್ ಜೊತೆ ಗುರುತಿಸಿಕೊಳ್ತಿದ್ದ. ಸಾಕೇತ್ ರಾಜನ್ನ ಎನ್ಕೌಂಟರ್ ಬಳಿಕ ಈ ಎಲ್ಲ ಲೀಡ್ಗಳನ್ನ ಕೂಡ ವಿಕ್ರಮ್ ಗೌಡ ಪಡೆದುಕೊಳ್ತಾನೆ. ಎಲ್ಲ ತಂಡವನ್ನು ಕೂಡ ಮುನ್ನಡೆಸುವಂತ ಜವಾಬ್ದಾರಿ ಕೂಡ ಇವನ ಮೇಲೆತು. ನೇತ್ರಾವತಿ ಹೆಸರಿನಲ್ಲಿ ಒಂದು ತಂಡವನ್ನ ಕಟ್ಟಿಕೊಂಡಿದ್ದ ವಿಕ್ರಮ್ ಗೌಡ ಬಳಿಕ ಬೇರೆ ಬೇರೆ ಹೆಸರುಗಳಲ್ಲಿ ತಂಡಗಳನ್ನು ಕಟ್ಟಿ ಕೇರಳ ಭಾಗದಲ್ಲಿ ಆಗಿರ್ಬೋದು, ಪಶ್ಚಿಮ ಘಟ್ಟ ಅಂದ್ರೆ ಆಂಧ್ರ ಭಾಗ ಆಗಿರ್ಬೋದು, ಕೇರಳ ಭಾಗ ಆಗಿರ್ಬೋದು, ತಮಿಳುನಾಡು ಭಾಗದಲ್ಲಿ ಕೂಡ ಇವನು ಸಕ್ರಿಯವಾಗಿರ್ತಾನೆ. ಇವನು ಒಂದು 2 ರಿಂದ 3 ಲ್ಯಾಂಗ್ವೇಜ್ಗಳನ್ನು ಕೂಡ ಕಲ್ತಿದ್ದ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಅದರ ಬಳಿಕ ಅಂದ್ರೆ ಇವನು ನಕ್ಸಲ್ ಚಟುವಟಿಕೆಗಳಲ್ಲಿ ಗುರುತಿಸಿಕೊಂಡ ಸಂದರ್ಭದಲ್ಲಿ ಅವರ ಸಹೋದರಿ ಏನಿದ್ದಾರೆ ಒಂದು ನಾಡ್ಪಾಲಿನಲ್ಲಿ ಮನೆ ಕಟ್ಟಲಿಕ್ಕೆ ಒಂದು ಪ್ಲಾನ್ ಕೂಡ ಮಾಡಿರ್ತಾರೆ. ಆದ್ರೆ ಆರ್ಥಿಕ ಸಮಸ್ಯೆಯಿಂದ ಆ ಒಂದು ಮನೆ ಕೂಡ ಅರ್ಧದಲ್ಲೇ ಸ್ಥಗಿತಗೊಳ್ತದೆ. ಈಗ ಸದ್ಯ ಅವರ ಸಹೋದರಿ ಏನಿದ್ದಾರೆ ಈ ಹಿಂದೆ ವಾಸವಾಗಿದ್ದಂತ ನಾಡ್ಪಾಲ್ನಿಂದ ದೂರದಲ್ಲಿರುವಂತಹ ಕೂಡ್ಲುವಿನಲ್ಲಿ ವಾಸವಾಗಿರುವಂತದ್ದು, ಕೂಡ್ಲು ಪ್ರದೇಶದಲ್ಲಿ ವಾಸವಾಗಿರುವಂತದ್ದು. ಸದ್ಯ 23 ವರ್ಷಗಳಿಂದ ಅಂದ್ರೆ ಸ್ಥಳೀಯರು ಹೇಳಿರುವ ಪ್ರಕಾರ 23 ವರ್ಷಗಳಿಂದ ವಿಕ್ರಮ್ ಗೌಡ ಈ ಒಂದು ಭಾಗಕ್ಕೆ ಬಂದೇ ಇಲ್ಲ ಅಂತ ಮಾಹಿತಿಯನ್ನು ಹೇಳಿರುವಂತದ್ದು. ಆದ್ರೂ ಬಂದ್ರೂ ಕೂಡ ಅವನು ವಾಸವಾಗಿದ್ದಂತ ನಾಡ್ಪಾಲು ಕೂಡ್ಲು ಪ್ರದೇಶಕ್ಕೆ ಬರಲಿಲ್ಲ. ಬದಲಾಗಿ ಹೆಬ್ರಿಯ ಇದೇ ಪೀತಾಬೈಲ್ ಆಗಿರ್ಬೋದು, ಮತ್ತಾವು ಪ್ರದೇಶ ಆಗಿರ್ಬೋದು, ಆ ಒಂದು ಪ್ರದೇಶಕ್ಕೆ ಬಂದು ಇದೇ ರೀತಿ ಅಂದ್ರೆ ಆಹಾರ ವಸ್ತುಗಳನ್ನು ಕೇಳ್ತಾ ಇದ್ದ ಮಾಹಿತಿಗಳನ್ನು ಕೂಡ ಅಲ್ಲಿಯ ಸ್ಥಳೀಯರು ಕೊಟ್ಟಿರುವಂತದ್ದು. ನಿನ್ನೆ ಅಲ್ಲಿ ಒಂದು ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಹಿಂದೆ ಹೆಬ್ರಿ ಅದೇ ರೀತಿಯ ಮಿತೆಬೈಲ್ ಪ್ರದೇಶ ಆಗಿರ್ಬೋದು, ಮತ್ತಾವು ಪ್ರದೇಶ ಏನಿದೆ ಅಲ್ಲಿಗೆ ವಿಕ್ರಮ್ ಗೌಡ ಬರ್ತಾ ಇದ್ದ ಮಾಹಿತಿಗಳನ್ನು ಕೂಡ ಕೊಟ್ಟಿರುವಂತದ್ದು. ಆದ್ರೆ ಅದರ ಬಳಿಕ ತುಂಬಾನೇ ನಕ್ಸಲ್ ಚಟುವಟಿಕೆಯಲ್ಲಿ ಸಕ್ರಿಯ ಆಗಿದ್ದಂತ ವಿಕ್ರಮ್ ಗೌಡ ಬೇರೆ ಬೇರೆ ಒಂದು ಪ್ರಕರಣಗಳಲ್ಲಿ ಕೂಡ ಭಾಗಿಯಾಗ್ತಾನೆ. ಅದೇ ರೀತಿಯಾಗಿ ಸದಾಶಿವ ಗೌಡ ಎನ್ನುವ ಅವರ ಹತ್ಯೆ ಪ್ರಕರಣದಲ್ಲಿ ಕೂಡ ಇವನು ಮುಖ್ಯ ಪಾತ್ರ ವಹಿಸಿದ್ದ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಅದೇ ರೀತಿಯಾಗಿ ನದಿ ಭೋಜಾ ಮಾಸ್ಟರ್ ಏನಿದ್ದಾರೆ ಅವರ ಒಂದು ಎನ್ಕೌಂಟರ್ ಪ್ರಕರಣದಲ್ಲಿ ಕೂಡ ಮುಖ್ಯ ಪಾತ್ರ ವಹಿಸಿದ್ದ ಎಂಬ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ANF ಅಧಿಕಾರಿಗಳು ಹಿಂದೆ ಕೂಡ ಮೋಸ್ಟ್ ವಾಂಟೆಡ್ ಲಿಸ್ಟ್ ನಲ್ಲಿ ಕೂಡ ವಿಕ್ರಮ್ ಗೌಡನನ್ನ ಗುರುತಿಸಿಕೊಂಡಿರುವಂತದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ